ಕೇವಲ 5,000 ರೂಪಾಯಿಗಾಗಿ ಸಿಂಗರ್ನ ಮರ್ಡರ್ ಆಯ್ತಾ ಅನ್ನೋ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡ್ತಾ ರಂಜಿಸ್ತಾ ಇದ್ದವನ್ನ ಕೊಲೆಯಾಗಿದೆ. ಜಾನಪದ ಗಾಯಕ ಮಾರುತಿ ಲಟ್ಟೆ ಅಪಘಾತ ಪ್ರಕರಣಕ್ಕೆ ತಿರುವು ಸಿಗ್ತಾ ಇದ್ದು ಮಾರಕಾಸ್ತ್ರಗಳಿಂದ ಕೊಚ್ಚಿದ ಬಳಿಕ ಕಾರನ್ನ ಹರಿಸಿ ಬರ್ಬರ ಹತ್ಯೆ ಮಾಡಲಾಗಿದೆ ಅನ್ನೋ ಅನುಮಾನ ಇದೆ. ಬೆಳಗಾವಿ ಜಿಲ್ಲೆಯ ಬೂದಿಹಾಳ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಯೂಟ್ಯೂಬ್ನಲ್ಲಿ ಹಾಡು ಹೇಳ್ಕೊಂಡು ಹಾಡಿಗೆ ಕಂಪೋಸ್ ಮಾಡಿ ಒಂದು ಹೆಸರನ್ನ ಪಡೆದುಕೊಂಡಿದ್ರು ಯುವ ಪ್ರತಿಭೆ. ಕೇವಲ 5,000 ರೂಪಾಯಿಗಾಗಿ ಈ ಹತ್ಯೆ ಆಯ್ತಾ ದುಷ್ಕರ್ಮಿಗಳಿಂದ ಅನ್ನೋ ಅನುಮಾನ ಇದೆ. ಈರಪ್ಪ ಅಕ್ಕಿವಾಟೆ ಸೇರಿದಂತೆ 10 ಜನರಿಂದ ಬರ್ಬರವಾಗಿ ಮಾರುತಿಯನ್ನ ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಓಕೆ, ಇದೀಗ ಜಾನಪದ ಗಾಯಕ ವಿಠಲ್ ಲಟ್ಟೆ ಅಪಘಾತ ಪ್ರಕರಣಕ್ಕೆ ತಿರುವು ಸಿಗ್ತಾ ಇದ್ದು ಯಾವುದೋ ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ಕೊಲೆ ಮಾಡಿ ಆ ನಂತರ ಅದನ್ನು ಅಪಘಾತ ಅಂತ ಬಿಂಬಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಅನುಮಾನ ಇದೆ. ಬೆಳಗಾವಿ ಜಿಲ್ಲೆಯ ಬೂದಿಹಾಳ ಗ್ರಾಮದ ಬಳಿ ನಡೆದಿರುವಂಥ ಘಟನೆ. ಕೇವಲ 22 ವರ್ಷದ ಯುವಕ ಮಾರುತಿ ಅಡಿವೆಪ್ಪ ಲಟ್ಟೆ ಅಂತ ಮಾರಕಾಸ್ತ್ರಗಳಿಂದ ಕೊಚ್ಚಿದ ಬಳಿಕ ಕಾರನ್ನ ಹಾಯಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇದೀಗ ಬೆಳಗಾವಿ ಜಿಲ್ಲೆಯ ಬೂದಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಹಣಕಾಸಿಗೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ, ಹುಡುಗರ ನಡುವೆ ಕಿರಿಕ್ ನಡೆದಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಮಿಂಚ್ತಾ ಇದ್ದಂತಹ ಹುಡುಗ, ಏನೋ ಒಂದು ಸಾಧನೆ ಮಾಡ್ತೀನಿ ನನ್ನ ಕಂಠದಿಂದ ಅಂತ ನಂಬಿದ್ದಂತಹ ಹುಡುಗ, ಬಟ್ ಈಗ ಸಾವನ್ನಪ್ಪಿದ್ದಾನೆ, ಬರ್ಬರವಾಗಿ ಕೊಲೆಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆರಂಭದಲ್ಲಿ ಇದು ಅಪಘಾತ ಅಂತ ಹೇಳಲಾಗಿತ್ತು, ಇಲ್ಲ ಅಪಘಾತ ಅಲ್ಲ ಕೊಲೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವ ತಿರುವು. ಆರೋಪಿ ಈರಪ್ಪ ಬಳಿ 50,000 ರೂಪಾಯಿ ಹಣವನ್ನ ಸಾಲ ಪಡೆದಿದ್ರಂತೆ ಮಾರುತಿ. ಕಬ್ಬಿನ ಕೆಲಸ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿ ಹಣ ಸಾಲ ಪಡೆದಿದ್ರು. ಇತ್ತೀಚೆಗೆ ಮಾರುತಿಗೆ ಹಾಡಿನಲ್ಲಿ ಡಿಮ್ಯಾಂಡ್ ಬಂದಂತಹ ಹಿನ್ನೆಲೆಯಲ್ಲಿ ಕೆಲಸ ಬಿಟ್ಟು ಹಾಡು ಬರೆಯೋದು ಮತ್ತು ಹಾಡು ಹೇಳೋದು ಇದರಲ್ಲೇ ಮಾರುತಿ ಬ್ಯುಸಿ ಆಗಿದ್ರು. ಕೆಲಸಕ್ಕೂ ಹೋಗದೆ ಹಣ ಕೂಡ ವಾಪಸ್ ಕೊಟ್ಟಿರಲಿಲ್ಲ ಮಾರುತಿ. ಓಕೆ, ಸಾವನ್ನಪ್ಪಿರೋವನ ಹೆಸರು ಮಾರುತಿ ಅಂತ. ಇದರಿಂದ ಮಾರುತಿ ಮೇಲೆ ಈರಪ್ಪ ಅಕ್ಕಿವಾಟೆ ಸಿಟ್ಟಾಗಿದ್ರು. ಬೈಕ್ ಮೇಲೆ ಸ್ನೇಹಿತನ ಜೊತೆಗೆ ಮಾರುತಿ ಬರ್ತಾ ಇದ್ದಾಗ ಬೈಕ್ನ ಅಡ್ಡಗಟ್ಟಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು ಅಂತ. 50,000 ಅಲ್ಲ, 5,000 ರೂಪಾಯಿಗಂತೆ. ಹತ್ಯೆ ಬಳಿಕ ಮಾರುತಿ ಮೇಲೆ ಕಾರ್ ಹತ್ತಿಸಿತ್ತು ಅಂತ ಇದೀಗ ಆರೋಪ ಕೇಳಿಬಂದಿದೆ. ರಾಯಭಾಗ ಪೊಲೀಸ್ ಠಾಣೆಯಲ್ಲಿ 11 ಮಂದಿಯ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಸಿದ್ದರಾಮ ಒಡೆಯರ್ ಮತ್ತು ಆಕಾಶ್ ಪೂಜಾರಿ ಅನ್ನೋರ ಅರೆಸ್ಟ್ ಕೂಡ ಈಗ ಆಗಿದೆ. ಆರೋಪಿ ಈರಪ್ಪ ಬಳಿ 5,000 ಸಾಲವನ್ನ ಮಾರುತಿ ಪಡೆದಿದ್ರಂತೆ. ಹಾಗಾದ್ರೆ ಕೇವಲ 5,000 ರೂಪಾಯಿಗಾಗಿರುವಂತಹ ಕೊಲೆನ ಇದು, ಕಗ್ಗೊಲೆನ. ಯುವ ಪ್ರತಿಭೆ ಇತ್ತೀಚೆಗೆ ಹಾಡು ಹೇಳೋದು, ಹಾಡು ಬರೆಯೋದು, ದನಿಗೂಡಿಸೋದು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಇವೆಲ್ಲವೂ ಆಗ್ತಾ ಇದ್ದಂತಹ ಒಂದು ರೀತಿ ಬಹಳ ಸುಂದರವಾದಂತಹ ಹುಡುಗ. ಜೀವನವನ್ನು ಕಟ್ಕೊಳ್ಬೇಕಿತ್ತು, ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇದ್ದಂತಹ ಹುಡುಗ ಯಾವುದೋ ಕಬ್ಬಿನ ಕೆಲ್ಸಕ್ಕೆ ಬರ್ತೀನಿ, ಕಬ್ಬು ಕಡಿಯೋದೋ ಮತ್ತೊಂದು ಆಲೆ ಮನೆಗೋ ಕೆಲ್ಸಕ್ಕೆ ಬರ್ತೀನಿ ಅಂತ ಮುಂಗಡವಾಗಿ ನಾವು ಅಡ್ವಾನ್ಸ್ ಅಂತೀವಲ್ಲ ಆ ರೀತಿಯಾಗೇನೋ 5,000 ಪಡೆದುಕೊಂಡಿದ್ದಂತೆ. ಬಟ್ ಅದಾದಮೇಲೆ ಇದರಲ್ಲಿ ಈತ ಮಿಂಚ್ತಾ ಇದ್ದ ಸೋಷಿಯಲ್ ಮೀಡಿಯಾದಲ್ಲಿ, ಹಾಗಾಗಿ ಹೋಗಿರಲಿಲ್ಲ. ಈ ಕಡೆ ಹಣನೂ ಕೊಡಲಿಲ್ಲ, ಕೆಲಸಕ್ಕೂ ಬರಲಿಲ್ಲ ಅನ್ನೋ ರೊಚ್ಚಿಗೆದ್ದು ಆಪೋಸಿಟ್ ಗ್ಯಾಂಗ್ ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ, ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕುಟುಂಬಸ್ಥರು ಎದೆ ಬಡಿದುಕೊಂಡು ಅಳ್ತಾ ಇದ್ದಾರೆ, ಮಗನನ್ನು ಕಳ್ಕೊಂಡು. ಏನೋ ಒಂದು ಸಾಧನೆ ಮಾಡ್ತಾರೆ ನನ್ನ ಮಗ ಅಂತ ಆಸೆಯನ್ನು ಹೊತ್ಕೊಂಡಿದ್ದಂತಹ ಕರುಳು ಈಗ ಸಂಕಟ ಪಡ್ತಾ ಇದೆ.
ಆರಂಭದಲ್ಲಿ ಇದನ್ನ ಅಪಘಾತ ಅಂತ ಬಿಂಬಿಸಲಾಗಿತ್ತು. ಅದಾದ ನಂತರ ಗೊತ್ತಾಗ್ತಾ ಇದೆ ಇದು ಅಪಘಾತ ಅಲ್ಲ, ಮರ್ಡರ್, ಕೊಲೆ ಅನ್ನುವಂಥದ್ದು. ಸದ್ಯಕ್ಕೆ ಈಗ ಸಿಗ್ತಾ ಇರೋ ಟ್ವಿಸ್ಟ್ ಈ ಪ್ರಕರಣದಲ್ಲಿ ಕುಟುಂಬಸ್ಥರ ಗೋಳಾಟ ಕೇಳೋಕ್ಕಾಗ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ ಅವರ ಸಂಕಟವನ್ನು. ಈ ಹುಡುಗ ಮೃತ ಗಾಯಕ ಮಾರುತಿ ಏನಿದ್ದಾನೆ ಈತ ಎಲ್ಲ ಒಂದು 5,000 ಹಣ ಸಾಲವನ್ನು ಪಡೆದಿದ್ದಂತೆ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿ. ಅದಾದಮೇಲೆ ಈತನಿಗೆ ಹಾಡು ಹೇಳುವಂತಹ ಹವ್ಯಾಸ ಇತ್ತು, ಹಾಡು ಬರೆಯುವಂತಹ ಹವ್ಯಾಸ ಇತ್ತು. ಅದರಲ್ಲೇ ರೂಢಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ವೈರಲ್ ಕೂಡ ಆಗ್ತಾ ಇದ್ದ. ಸೊ ಇದರಲ್ಲೇ ಏನಾದರೂ ಸಾಧನೆ ಮಾಡೋಣ ಅಂದ್ಕೊಂಡು ಹಣ ಇಸ್ಕೊಂಡು ಕೆಲಸಕ್ಕೂ ಹೋಗಿರಲಿಲ್ಲ. ಬಟ್ ಆಪೋಸಿಟ್ ಗ್ಯಾಂಗ್ ಇದರಿಂದ ರೊಚ್ಚಿಗೆದ್ದು ಏನೋ ಬೈಕಲ್ಲಿ ಹೋಗ್ತಾ ಇದ್ದಾಗ ಅವನನ್ನು ಅಡ್ಡಗಟ್ಟಿ ಕೊಂದು ಆತನ ಮೇಲೆ ಕಾರ್ ಹಚ್ಚಿದ್ದಾರೆ. ಕಾರ್ ಹಚ್ಚಿರೋ ಉದ್ದೇಶ ಏನಪ್ಪ ಕೊಂದಾದ್ಮೇಲೆ ಅಂದರೆ ಈ ಒಂದು ಪೊಲೀಸರ ತನಿಖೆಯ ದಾರಿಯನ್ನು ತಪ್ಪಿಸೋಣ, ನಾವು ತಪ್ಪಿಸ್ಕೊಳ್ಳೋಣ ಇದರಿಂದ ಅಂತ. ಈಗ ಈ ಪ್ರಕರಣ ಏನೋ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಆರೋಪಿಗಳು ಯಾರ್ಯಾರಿದ್ದಾರೆ ಏನು ಎತ್ತ ಎನ್ಕ್ವೈರಿ ಮಾಡ್ತಾರೆ. ಯಾಕೆ ಹೀಗಾಯಿತು, ಕೇವಲ 5,000ಕ್ಕೋಸ್ಕರವ ಅಥವಾ ಬೇರೆ ಏನಾದರೂ ಗಲಾಟೆಗಳು ಇತ್ತಾ, ವೈಮನಸ್ಸುಗಳಿತ್ತ, ಇದೆಲ್ಲವನ್ನು ತನಿಖೆ ಮಾಡ್ತಾರೆ. ಏನೇ ಆಗಲಿ, ಬಟ್ ಮನೆ ಮಗನನ್ನು ಕಳ್ಕೊಂಡು ನನ್ನ ಮಗ ಬೆಳೀತಾ ಇದ್ದಾನೆ ಬಹಳ ಅದ್ಭುತವಾಗಿ, ಏನೋ ಒಂದು ಸಾಧನೆ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದ ತಂದೆ ತಾಯಿಗೆ ನಿಜಕ್ಕೂ ಶಾಕ್ ಇದು. ಮೋರ್ ಡೀಟೇಲ್ಸ್ ನನ್ನ ಕಲಿಗೀಗ ದುರ್ದುಂಡಯ್ಯ ನೀಡ್ತಾರೆ. ದುರ್ದುಂಡಯ್ಯ, ಇದೀಗ ಇದು ಆರಂಭದಲ್ಲಿ ಅಪಘಾತ ಅಂದ್ರು, ಈಗ ಕೊಲೆ ಅಂತ ಇದ್ದಾರೆ. ಅನುಮಾನ ಬರೋಕ್ಕೆ ಕಾರಣ ಏನು? ತನಿಖೆ ಆರಂಭ ಆಗಿದ್ಯಾ? ಕುಟುಂಬಸ್ಥರ ಆರೋಪ ಏನು? ಹೌದು ಮೇಡಮ್, ಏನಂತಂದ್ರೆ ಇದು ಒಂದು ಉತ್ತರ ಕರ್ನಾಟಕದ ಪ್ರಸಿದ್ಧ ಗಾಯಕ ಆಗಿ ಒಂದು ಈಗ ಆಲ್ರೆಡಿ ಒಂದು ಹೆಸರು ಮಾಡ್ತಾ ಇದ್ದಂತ ಒಂದು ಮಾರುತಿ ಲಟ್ಟೆ ಅಂತಕ್ಕಂಥವನು. ಈತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಈಗ ಫೇಮಸ್ ಆಗ್ತಾ ಇದ್ದ. ಈತ ಎಲ್ಲ ಕಡೆ ಒಂದು ಹಾಡ ಹಾಡಿ ಒಂದು ಜಾನಪದ ಸಾಹಿತ್ಯ ಮೂಲಕ ತನ್ನ ಹೆಸರು ಮಾಡಿದ್ದ. ಈಗಾಗಲೇ ಅಲ್ಲಿ ಹಾಡ ಹಾಡುವುದು ಹಾಗೆ ಒಂದು ಪ್ರಸಿದ್ಧಿಯನ್ನು ಪಡೆದಂತ ಸಂದರ್ಭದಲ್ಲಿ ಈತ ಒಂದು ಏನೋ ಒಂದು ರೊಕ್ಕದ ಹಣದ ವ್ಯವಹಾರ ಇರುತ್ತೆ. ಒಂದು 50,000 ರೂಪಾಯಿ ಹಣ ಕೊಡಬೇಕಾಗಿರುತ್ತೆ. ಆದ್ರೆ ಒಂದು ಕೇವಲ ಒಂದು 5,000 ರೂಪಾಯಿ ಹಣ ಮಾತ್ರ ಕೊಟ್ಟು 5,000 ರೂಪಾಯಿ ವಿಚಾರವಾಗಿ ಒಂದು ಸಣ್ಣ ಜಗಳ ಆಗಿರುತ್ತೆ. ಇದೇ ವಿಚಾರವನ್ನು ಇಟ್ಕೊಂಡು ಒಂದು 7-10 ಜನರ ಗ್ಯಾಂಗ್ ಕೂಡ ಇವ್ರನ್ನು ಟಾರ್ಗೆಟ್ ಮಾಡಿ ಒಂದು ಕೊಲೆ ಮಾಡಿ ಅದನ್ನು ಒಂದು ಆಕ್ಸಿಡೆಂಟ್ ರೂಪದಲ್ಲಿ ಒಂದು ಕಾರು ಹತ್ತಿಸಿ ಅಪಘಾತ ಮಾಡಿ ಅದನ್ನು ಇದೊಂದು ಅಪಘಾತ ಎಂದು ಬೆಂಬಿಸಿ ಅಲ್ಲಿಂದ ಪರಾರಾಗಿರ್ತಾರೆ. ಆದ್ರೆ ಈ ಕುರಿತು ಮನೆಯವರಿಗೆ ಒಂದು ಕಡೆ ಅನುಮಾನ ಇರುತ್ತೆ. ಆ ಮನೆಯವರ ಒಂದು ಅನುಮಾನ ಪ್ರಕಾರ ಅವರು ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾರೆ. ಇದು ನನ್ನ ಮಗನಿಗೆ ಒಂದು ಅಪಘಾತ ಆಗಿಲ್ಲ, ಇದು ಕೊಲೆ ಇದೆ ಅಂತ ಹೇಳಿ ಒಂದು ಪ್ರಕರಣವನ್ನು ದಾಖಲು ಮಾಡಿದಂತ ರಾಯಬಾಗ್ ಸ್ಟೇಷನ್ದಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಆ ಪ್ರಕರಣವನ್ನು ಬೆನ್ನತ್ತಿದ ಒಂದು ಪೊಲೀಸರಿಗೆ ಕೂಡ ಒಂದು ಈ ಕೊಲೆ ಮಾಡಿರುವ ಹಿಂದಿನ ಸಂಚು ಕೂಡ ಒಂದು ತಿಳಿದು ಬಂದಿರುತ್ತೆ. ಈಗಾಗಲೇ 11 ಜನರ ಮೇಲೆ ಒಂದು ಪ್ರಕರಣ ಕೂಡ ದಾಖಲಿಸಿ ಆರೋಪಿಗಳನ್ನು ಕೂಡ ಒಂದು ಬಂಧನ ಮಾಡುವಂತಲ್ಲಿ ರಾಯಬಾಗ್ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಪೊಲೀಸರು ಈಗ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಇದು ಆರಂಭದಲ್ಲಿ ಅಪಘಾತ ಅಂತ ಬಿಂಬಿಸಲಾಗಿತ್ತು, ಬಟ್ ಅದು ಕೊಲೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಕಾರಣ ಕೇವಲ ಒಂದು 5,000 ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಇದು ಕೇವಲ ಹಣದ ವಿಚಾರ ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನುವಂಥದ್ದು ತನಿಖೆ ನಂತರವಷ್ಟೇ ಗೊತ್ತಾಗಬೇಕು. ಆ ಗ್ಯಾಂಗಿನ ಕೆಲವ್ರನ್ನ ಈಗ ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಕೆಲವರು ತಲೆಮರೆಸ್ಕೊಂಡಿದ್ದಾರೆ. ಕುಟುಂಬಸ್ಥರ ಗೋಳಾಟ ಕೇಳೋಕ್ಕಾಗ್ತಾ ಇಲ್ಲ. ಆ ಹುಡುಗನ ಮೇಲೆ ವಿಪರೀತ ನಂಬಿಕೆ, ಏನೋ ಒಂದು ಸಾಧಿಸ್ತಾನೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡು ಕಾಯ್ತಾ ಇತ್ತು ಕುಟುಂಬ. ಬಟ್ ಮಗ ಈ ರೀತಿಯಾಗಿ ಹೆಣವಾಗಿ ಮನೆ ಬರೋದನ್ನು ಯಾರು ತಾನೇ ಸಹಿಸ್ಕೊಳ್ತಾರೆ? ಅವ್ರ ಅಕ್ಕ ಸೇರಿದಂತೆ ತಾಯಿ ಎಲ್ಲರೂ ಕೂಡ ಎದೆ ಬಡಿದ್ಕೊಂಡು ಅಳ್ತಾ ಇದ್ದಾರೆ ಮಗನನ್ನು ಕಳ್ಕೊಂಡು. ಭಾರಿ ಬಡತನದಲ್ಲಿ, ಕಡು ಬಡತನದಲ್ಲಿ ಇದ್ದಂತಹ ಕುಟುಂಬ. ಮಗ ಏನೋ ಆಸರೆ ಆಗ್ತಾನೆ, ಹೆಸರನ್ನು ತಗೊಳ್ತಾನೆ, ನಮ್ಮನ್ನು ಸಾಕ್ತಾನೆ, ಹೀಗೆ ನೂರಾರು ಕನಸನ್ನ ಮಗನ ಮೇಲೆ ಕಟ್ಕೊಂಡಿದ್ರು. ಆದರೆ 22 ವರ್ಷದ ಮಾರುತಿ ಗಾಯಕ, ಒಳ್ಳೆ ಹಾಡುಗಾರ, ಹಾಡು ಬರಿತಾ ಇದ್ದವ, ಇದೀಗ ಅನ್ಯಾಯವಾಗಿ ಕೊಲೆಯಾಗಿದ್ದಾರೆ. ಏನು